ದೇಶಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಕರೆ ಕೊಟ್ಟಿರೋದು ಒಂದು ರೀತಿಯಲ್ಲಿ ಇವತ್ತಿನ ಇಡೀ ಪ್ರಪಂಚದ ಸ್ಥಿತಿಯ ಬಗ್ಗೆ ಒಂದು ಸಲ ಅವಲೋಕನ ಮಾಡಬೇಕು. ಹಲವಾರು ದೇಶಗಳು ದಿವಾಳಿತನಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ್ಯಾವುದನ್ನು ಬಳಕೆ ಮಾಡಬೇಕು, ಯಾತಕ್ಕೋಸ್ಕರ ಅನ್ನುವಂಥದ್ದನ್ನು ಪೂರ್ತಿ ವಿವರವಾಗಿ ಈಗಾಗಲೇ ಹೇಳಾಗಿದೆ. ಇದು ಮೊದಲನೇ ಬಾರಿ ಅಲ್ಲ. ಹಿಂದೆ ವೀರಪ್ಪ ಮೊಯ್ಲಿಯವರು, ಚಿದಂಬರಂ ಅವರು ಕೂಡ ಕರೆಯನ್ನು ಕೊಟ್ಟಿದ್ದರು. ಮಿತವಾಗಿ ಬಳಸಿ ಒಂದು ಇಂಪೋರ್ಟ್ ನಮಗೆ ಇವತ್ತು ಆಗ್ತಿರೋಂಥದ್ದು ಕಚ್ಚಾ ತೈಲ ಬೆಲೆಯ ಒಂದು ಬ್ಯಾರಲ್ನ ಪ್ರೈಸ್ $84 $110-115 ಆಗಿದೆ. ಇವತ್ತು ಬಳಕೆ ಮಾಡ್ತಾ ಇರುವಂಥದ್ದಲ್ಲಿ ನಮಗೆ ಎಲ್ಲೂ ತೊಂದರೆ ಆಗ್ತಿರುವಂಥ ರೀತಿ ಇಡೀ ದೇಶದಲ್ಲಿ ತೈಲವನ್ನು ಸರಿಯಾಗಿ ಎಲ್ಲ ಕಡೆ ಹೋಗೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಭಾಳ ಇಂಪಾರ್ಟೆಂಟ್ ಏನು ಅಂದರೆ ಕಷ್ಟದ ದಿನಗಳಲ್ಲಿ ಇನ್ನಷ್ಟು ಕಷ್ಟ ಕೊಡಬಾರ್ದು ಅಂತ ಹೇಳಿ ಒಂದೇ ಒಂದು ಪೈಸನೂ ಕೂಡ ಜಾಸ್ತಿ ಮಾಡಿದ್ದೇನೆ ಪೆಟ್ರೋಲು ಮತ್ತು ಡೀಸೆಲ್ಲು ಸಾಮಾನ್ಯ ಜನಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ. ಇದನ್ನು ಒಟ್ಟಾರೆ ಇಡೀ ಪ್ರಪಂಚದಲ್ಲಿ ಯೋಚನೆ ಮಾಡಿದ್ರೆ ಭಾರತದಲ್ಲಿ ಮಾತ್ರ, ನೀವು ಭಾಳ ಮುಂದುವರೆದಂತಹ ದೇಶಗಳಲ್ಲೂ ಕೂಡ ಇವತ್ತಿನ ಕಚ್ಚಾ ತೈಲ ಬೆಲೆ ಆ ಪ್ರೈಸಿಗೆ ಅನುಗುಣವಾಗಿ ಅವರು ಅಲ್ಲಿ ಡಾಲರು, ಪೌಂಡು, ಇದು ಕರೆನ್ಸಿಗಳನ್ನಲ್ಲೇ ಜಾಸ್ತಿನೇ ಆಗಿದೆ ಬಿಟ್ಟರೆ ಭಾರತದಲ್ಲಿ ಮಾತ್ರ ಆಗಿಲ್ಲ. ಹಾಗಾಗಿ ನಾವು ಖುಷಿ ಪಡಬೇಕು, ಗೌರವ ಕೊಡಬೇಕು. ಮೋದಿಯವರ ಈ ಕರೆಗೆ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂದರೆ, ಮೋದಿಯವರ ಕರೆಯನ್ನು ನಾವು ಪಾಲಿಸೋಣ. ಇದಕ್ಕೊಂದು ಕಾರಣ ಕೊಡಬೇಕು, ಯಾಕೆ ನಾವು ಏನು ಮಾತು ಹೇಳ್ತಾ ಇದ್ದೀವಿ ಅನ್ನೋದು ಒಂದು ಪೆಟ್ರೋಲ್ ಬಂಕ್ ಮಾಲೀಕರಾಗಿ ಅವರಿಗೆ ಇದು ಗೊತ್ತಿಲ್ಲ ಅಂತ ಇಲ್ಲ. ಇದು ಕಳೆದ ಈ 1 ವಾರ 15 ದಿನ, ಕಳೆದ 3 ತಿಂಗಳಿಂದ ನಿರಂತರವಾಗಿ ಹಾರ್ಮೋಸ್ ಇರ್ಬೋದು, ಇರಾನ್ ಮತ್ತು ನಮ್ಮ ಅಮೇರಿಕ ದೇಶದ ನಡುವೆ ನಡೀತಾ ಇರುವಂಥ ಯುದ್ಧ ಇರ್ಬೋದು, ಇದು ಇಡೀ ಪ್ರಪಂಚಕ್ಕೆ ಜಗತ್ತೇ ಇದೇನು ಹೊಸದೇನಲ್ಲ. ಹಾಗಾಗಿ ಇವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಇವತ್ತಿನ ಮುಂದಿನ ದಿನಗಳಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಈಗಲೇ ಅನಲೈಸ್ ಮಾಡಿ ನಮ್ಮ ದೇಶ ಹೆಂಗಿರಬೇಕು, ನಮ್ಮ ದೇಶದ ಪ್ರಜೆ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಕ್ಯೂ ಕೊಟ್ಟಿರುವಂಥದ್ದನ್ನು ನಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಇಡೀ ದೇಶ ಅಕ್ಸೆಪ್ಟ್ ಮಾಡಬೇಕು. ದೇಶ ಯಾರ ಕೈಯಲ್ಲಿದೆ ಅಂದರೆ ಒಂದು ಸದೃಢ ರಾಷ್ಟ್ರವನ್ನು ಕಟ್ಟುವಂಥ ಶಕ್ತಿ ಇರುವಂಥ ನಾಯಕನ ಹತ್ರ ಇದೆ. ಹಾಗಾಗಿ ಅವ್ರ ಮಾತನ್ನು ನಾವು ನಂಬಬೇಕು ಅನ್ನೋಂಥದ್ದು ತಮ್ಮ ಮೂಲಕ ಎಲ್ಲರಿಗೂ ಹೇಳಿಕೆ ಇದು ನೋಡೋರ್ಗೇನೋ ರಾಹುಲ್ ಗಾಂಧಿ ಅಲ್ಲ, ಇದು ರಾಹುಲ್ ಗಾಂಧಿಯವರಿಗೆ ನಾಳೆ ಅಕಸ್ಮಾತ್ ಜಾಸ್ತಿ ನಾವು ಏನು ಪ್ರೈಸನ್ನು ನಾವು ಈಗ ಜಾಸ್ತಿ ಮಾಡಲ್ಲ, ಜಾಸ್ತಿ ಉಪಯೋಗಿಸಿ ಅಂತ ಹೇಳಿದ್ರೆ ಅವಾಗ ಅವ್ರು ಬರ್ತಾರೆ. ನಮ್ಮ ರಾಹುಲ್ ಗಾಂಧಿಯವ್ರ ನೇಚರ್ ಏನು ಅಂದರೆ, ನರೇಂದ್ರ ಮೋದಿಯವರು ಯಾವುದೇ ಒಳ್ಳೆಯ ಕೆಲಸ, ಅದೇ ಯಾವುದೇ ಒಂದು ಹೇಳಿಕೆ ಅದು ಉಲ್ಟಾ ಹೇಳೋದು. ನೀವು ರಾಹುಲ್ ಗಾಂಧಿಯವರಿಗೆ ಕೇಳಿ ನಾಳೆಯಿಂದ ಜಾಸ್ತಿ ಮಾಡೋಕ್ಕೆ ಹೇಳಿದ್ದಾರೆ ನಮ್ಮ ನರೇಂದ್ರ ಮೋದಿಯವರು, ಅವಾಗ ಹೇಳ್ತಾರೆ ಫ್ಯೂಯಲನ್ನು ಜಾಸ್ತಿ ಉಪಯೋಗಿಸಬಾರ್ದು. ಅವರು ಉಲ್ಟಾ ಅವರು ಪಪ್ಪುವರಿಗೆ ನಾವು ಏನು ಹೇಳೋದು ಅಂತ ಅರ್ಥ ಆಗಲ್ಲ. ದೇಶದ ಸ್ಥಿತಿ, ಪ್ರಪಂಚದ ಸ್ಥಿತಿ ಒಂದ್ಸಲ ಯೋಚನೆ ಮಾಡೋದು ತುಂಬ ಸಾಮಾನ್ಯ ಜನಕ್ಕೂ ಅರ್ಥ ಆಗುತ್ತೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿಗೆ ನಾನು ಅನುಗುಣವಾಗಿ ನನ್ನ ಒಟ್ಟಾರೆ ಜೀವನವನ್ನು ಮಾಡಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ. ಹಾಗಾಗಿ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ನಾವು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದಿದ್ರೆ ಒಳ್ಳೆಯದು. ಪೆಟ್ರೋಲ್ ಬಂಕ್ ಸಮಸ್ಯೆಗಳು ಕಳೆದ 1 ತಿಂಗಳಿಂದ ಇದೆ. ಒಂದು ಏನಿತ್ತು ಅಂದರೆ, ನಮ್ಮ ದೇಶದಲ್ಲಿರುವಂಥ ಪ್ರಮುಖವಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನು, BPCL ಮತ್ತು HPCL, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್, ಈ 3 ನಮ್ಮ PSU ಪಬ್ಲಿಕ್ ಸೆಕ್ಟರ್ ಈ 3 ಯೂನಿಟ್ಗಳಲ್ಲಿ ಹೇಗಿತ್ತು ಅಂದರೆ, ಡೀಲರ್ಸ್ಗೆ ನಾನೊಬ್ಬ ಡೀಲರು, ಪೆಟ್ರೋಲ್ ಬಂಕ್ ಮಾಲೀಕ ಅಂದರೆ ನನಗೆ 1 ಲೋಡು ಅಥವಾ 2 ಲೋಡನ್ನು ನಾನು ದುಡ್ಡು ಮುಂಚೆ ಕೊಡಬೇಕು ಅಂತ ಏನಿರಲಿಲ್ಲ. ಮುಂಚೆ ಕೊಡಬೇಕು ಅಂತ ಸಾಲ ನಮಗೊಂದು ಕ್ರೆಡಿಟ್ ರೂಪದಲ್ಲಿ ನಮ್ಮ ಅವರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೊಡೋರು. ಮತ್ತು ಮಂತ್ ಎಂಡ್ಗಳಲ್ಲಿ ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ. ಲಾಸ್ಟ್ ಇಯರು ನಾವು ಇಷ್ಟು ಲೀಟರ್ಸನ್ನು ಕೊಟ್ಟಿದ್ವಿ, ಜಾಸ್ತಿ ಮಾಡಬೇಕು ಅಂತ ಇತ್ತು. ಈಗೇನಾಯಿತು ಅಂದರೆ ನಾವೆಲ್ಲ ಅದಕ್ಕೆಲ್ಲ ಅಡಿಕ್ಟ್ ಆಗ್ತಿದ್ದೀವಿ. ನಾವೆಲ್ಲ ಪೆಟ್ರೋಲ್ ಬಂಕ್ ಮಾಲೀಕರು, ನಮಗೆ ಸಾಲ ಕೊಡೋರು. ಸೊ ನಾವು ತರಿಸ್ಕೊಳ್ತಾ ಇದ್ವಿ, ಸ್ಟಾಕ್ ಇಟ್ಕೊಳ್ತಾ ಇದ್ವಿ, ಕೊಡ್ತಾ ಇದ್ವಿ. ಈ ಎಲ್ಲ ಕಾರಣಗಳಿಂದ ಇವತ್ತು ಪ್ರಪಂಚದ ಸ್ಥಿತಿ, ಇವತ್ತಿನ ನಮ್ಮ ತೈಲ ಬೆಲೆ, ಅದರಿಂದ ಒಂದಷ್ಟು ರಿಸ್ಟ್ರಿಕ್ಷನ್ ಸ್ವಾಭಾವಿಕವಾಗಿ ಹಾಕಿದೆ. ಅವ್ರದ್ದೇನು ಅಂದರೆ, ನೀವು ಲೋಡಿಗೆ ಮುಂಚೆನೇ ದುಡ್ಡನ್ನು ಕಳಿಸಿ, ನಾವು ಆಮೇಲೆ ಲೋಡ್ ಕೊಡ್ತೀವಿ. ಈಗೇನಂದರೆ, ನನಗಿರುವಂಥ ಸೇಲ್ಸಿಗೆ ನಾನೊಂದು 3 ಲೋಡಷ್ಟು ನನಗೆ ಸಾಲ ಕೊಡ್ತಾ ಇದ್ದರೆ 60 ಲಕ್ಷ. ನಾನು 60 ಲಕ್ಷ ಫಸ್ಟ್ ತೀರಿಸ್ಬೇಕು, ನಾಳೆ ಮತ್ತೆ ಲೋಡಿಗೆ ಇನ್ನು 20 ಲಕ್ಷ, ಅಂದರೆ 80 ಲಕ್ಷ ನಾನು ಕೊಡಿಸೋವಂಥದ್ದು ಸ್ವಲ್ಪ ಡೀಲರ್ಸಿಗೆ.
ಏರುಪೇರು ಮತ್ತು ಇವತ್ತಿನ ಬ್ಯಾಂಕಿಂಗ್ ಇದರೊಳಗೆ ತಕ್ಷಣ ನಮಗೆ ಸಾಲ ಸಿಗೋದಿಲ್ಲ. ಆ ಕಾರಣದಿಂದ ಬಂಕ್ಗಳಲ್ಲಿ ಒಂದಷ್ಟು ಡ್ರೈ ಆಗಿದೆ ಬಿಟ್ಟರೆ ಸರ್ಕಾರದ ವತಿಯಿಂದ ಅಥವಾ ನಮ್ಮ PSUಗಳು ಏನಿತ್ತು ಅಲ್ಲಿಂದ ಒಂದೇ ಒಂದು ದಿವಸನೂ ನಾವು ಕೊಟ್ಟಂಥ ಟೈಮಿಗೆ ನಾವು ನಾನು ಬೆಳಿಗ್ಗೆ ನೋಡಬೇಕಿತ್ತು. ನಿನ್ನೆ ಬೆಳಿಗ್ಗೆ ದುಡ್ಡನ್ನು ನಾನು ಬ್ಯಾಂಕ್ ಸಮಯದಲ್ಲಿ ನಾನು ಕಳಿಸಿದೆ ಅವರಿಗೆ. ಬ್ಯಾಂಕ್ ಸಮಯದಲ್ಲಿ ಆಗ್ತಿದ್ದಕ್ಕೆ ಸಾಯಂಕಾಲ ನನಗೆ ಲೋಡ್ ಬಂತು. ದುಡ್ಡನ್ನು ಕಳಿಸಿದ ಮೇಲೆ ಅಂದರೆ ಅವರಿಗೂ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇಲ್ಲ. ಮುಂಚಿತವಾಗಿ ಕಳಿಸ್ತೀವಿ. ಈಗ ಮುಂಚಿತವಾಗಿ ಕಳಿಸ್ಬೇಕು ನನ್ನ ಲೋಡಿಗೆ. ಆ ಕಾರಣದಿಂದ ಬಂಕ್ಗಳು ಡ್ರೈ ಆಗ್ತಿದೆ ಬಿಟ್ಟರೆ ಯಾವುದೇ ಕಂಪನಿಯ ಸಮಸ್ಯೆ ಅಥವಾ ಸ್ಟಾಕು ಮತ್ತು ಅವರಲ್ಲಿ ಏನೇನು ಸ್ಟಾಕ್ ಇದೆ ಅಂತಲೂ ಇವತ್ತು ನೋಡೋವಂಥದ್ದು ನಮಗೆ ಇದಿದೆ, ಅಕ್ಸೆಸ್ ಇದೆ. ಅಂದರೆ ನಮಗೆ ಬರೋವಂಥದ್ದು ಹಾಸನಿಂದ ಬರುತ್ತೆ, ಇಲ್ಲಿ ಸ್ವಲ್ಪ ಪೆಟ್ರೋಲ್ ಬಂಕಿಗೆ ಮಂಗಳೂರಿಂದ ಬರುತ್ತೆ. ಅಲ್ಲಿ ಏನು ಸ್ಟಾಕ್ ಇದೆ MRPLನಿಂದ ನಮ್ಮದು ಪ್ರೊಡಕ್ಷನ್ ಆಗಿ ಪೈಪ್ಲೈನಲ್ಲಿ ನಮಗೆ ಹಾಸನಕ್ಕೆ ಬಂದರೆ ಹಾಸನದಲ್ಲಿ ಎಷ್ಟು ಸ್ಟಾಕ್ ಇದೆ ಅನ್ನೋವಂಥದ್ದನ್ನು ನಮಗೆ ಗೊತ್ತಾಗೋಂಗೆ ನಾವು ಹೋದರೆ ನಮಗೆ ತೋರಿಸುವಂಥದ್ದನ್ನು ಕೂಡ ನಡೆಯುತ್ತೆ. ಅಷ್ಟು ಟ್ರಾನ್ಸ್ಪರೆನ್ಸಿ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರದ ಎಲ್ಲೂ ನಮಗೆ ಸ್ಟಾಕ್ ಇಲ್ಲ, ನಾವು ಸೇಲ್ಸ್ ಕಡಿಮೆ ಮಾಡಿ ಅಂತ ಹೇಳಿಲ್ಲ. ರಿಸ್ಟ್ರಿಕ್ಷನ್ಸ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಇದು ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ಬೇಡದಿದ್ದವರು ಸುಮ್ಮನೆ ಬೈ ಮಾಡಿ ಹಿಡ್ಕೊಂತ ಇದ್ದಾರೆ. ಬೇಡದಿದ್ದವರು ಅಂದರೆ ನಾಳೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಕಳೆದ 4ನೇ ತಾರೀಕಿಂದ ಪ್ರತಿದಿನ ಈ ಸ್ಟಾಕ್ ಯಾರ್ಯಾರು ಬೇಕು ಅಂತ ಹೋಲ್ಡ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ ಅವರಲ್ಲ, ಬೇರೆಯವರು ನಾಳೆ ಜಾಸ್ತಿ ಆಗುತ್ತೆ, ಎಲೆಕ್ಷನ್ ಮುಗೀತು, ರಿಸಲ್ಟ್ ಮುಗೀತು ಅಂತ ಅನ್ಕೊಂತ ಇದ್ದಾರೆ. ಅವ್ರಿಗೆ ಪ್ರಮಾಣ ನಿರಸನ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಗಟ್ಟಿಯಾಗಿದೆ, ಇದನ್ನು ಕಂಟ್ರೋಲ್ ಮಾಡುತ್ತೆ. ಜನನೂ ಕೂಡ ಅದೇ ರೀತಿ ಸ್ಪಂದಿಸ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂದಿದೆ ಎಲ್ಲರಿಗೂ ನಮ್ಮದು PSUಗಳಲ್ಲಿ 123 ಅದು ಎಲ್ಲರೂ ಏನೂ ಸಮಸ್ಯೆ ಕಾಣ್ತಿಲ್ಲ. ಈ ಥರದ್ದು ನಾನು ಹೇಳಿದಂಥ ಸಮಸ್ಯೆಗಳಿಗೆ ಒಂದೆರಡು ಬಂಕ್ಗಳಲ್ಲಿ ಆಗಿದೆ. ಅದನ್ನು ಪೂರೈಸುವಂಥದ್ದನ್ನು ಆಗುತ್ತೆ. ನಮ್ಮ ಅಧಿಕಾರಿಗಳು, ನಮ್ಮ ಕಂಪನಿಯ ಅಧಿಕಾರಿಗಳು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ. ಅಕಸ್ಮಾತ್ ನನ್ನ ಪೆಟ್ರೋಲ್ ಬಂಕಿಗೆ ನಾನು ದುಡ್ಡು ಕಟ್ಟದೆ ಕಾರಣಕ್ಕೆ ನಂದೇನಾದ್ರೂ ಡ್ರೈ ಆಗೋವಂಥ ಸ್ಟೇಜಲ್ಲಿ ತಕ್ಷಣ ಇನ್ನೊಂದು ಪೆಟ್ರೋಲ್ ಬಂಕಿಗೆ ಅವರಿಗೆ ರಿಕ್ವೆಸ್ಟ್ ಮಾಡಿ ಎಲ್ಲೂ ಆ ಥರ ಜನ ಪ್ಯಾನಿಕ್ ಆಗಬಾರ್ದು. ನೀವು ಶಿವಮೊಗ್ಗ ಜಿಲ್ಲೆಯಲ್ಲಂತೂ ನಾವು ನೋಡಿರ್ಬೋದು, ಎಲ್ಲೋ 1-2 ಪೆಟ್ರೋಲ್ ಬಂಕ್ಗಳಿರುತ್ತೆ, ಅಲ್ಲೊಂದಷ್ಟು ಸಮಸ್ಯೆ ಬಿಟ್ಟರೆ ಎಲ್ಲೆಲ್ಲಿದೆ ಅಲ್ಲೆಲ್ಲೂ ಪ್ಯಾನಿಕ್ ಆಗಿ ಜನ ಕ್ಯೂ ನಿಂತು ಪೆಟ್ರೋಲನ್ನು ತೊಗೊಂಡಿದ್ದಾರೆ ಅಂತ ಉದಾಹರಣೆ ಎಲ್ಲೂ ಸಮಸ್ಯೆ